ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಗಾಜನೂರು ಕಾರ್ಯಕರ್ತರ ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಕಾಂಗ್ರೆಸ್ ಪಾರ್ಟಿ ಕಿ ಕಾಂಗ್ರೆಸ್ ಪಾರ್ಟಿ ಕಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ನಿಷ್ಠಾವಂತ ಗಾಜನೂರು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಪ್ರಶ್ನೆಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ತುಂಬ ವರ್ಷ, ಸುಮಾರು ಒಂದು 27ರಿಂದ 28, 30 ವರ್ಷದಿಂದ ಕೂಡ ನಾವು ಯಾವುದೇ ಆಲೋಚನೆ ಇಲ್ಲದೇ, ಯಾವುದೇ ಒತ್ತಡ ಇಲ್ಲದೇ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿ ನಮ್ಮ ಕಾಂಗ್ರೆಸ್ಸನ್ನೇ ಕೂಡ ಒಡೆದು ಆಳ್ತಿದ್ದಾರೆ. ಯಾಕೆ ಆಳ್ತಿದ್ದಾರೆ ಅಂತಂದರೆ, ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ನಾವು ನಿಷ್ಠೆಯಿಂದ ಇದುವರೆಗೂ ಕೂಡ 4-5 ಎಲೆಕ್ಷನ್ ಮಾಡಿದ್ವಿ. ಕಿಮ್ಮನೆಯವ್ರಿಗೆ 4 ಎಲೆಕ್ಷನ್ ಮಾಡಿದ್ವಿ. ಪ್ರೇಮ್ ಕುಮಾರ್ ಅವರಿಗೆ 3 ಎಲೆಕ್ಷನ್ ಮಾಡಿದ್ವಿ. ಸುಮಾರು ಎಲೆಕ್ಷನ್ಗಳನ್ನೆಲ್ಲ ಮಾಡಿ ನಾವು 26-27 ವರ್ಷದಿಂದ ದುಡಿತಾ ಬಂದಿದ್ದೀವಿ. ನಮ್ಮನ್ನು ಕೂಡ ಕಡೆಗಣಿಸಿದ್ದಾರೆ. ನಾವು ಯಾವುದೇ ಒಳ್ಳೆ ಕೆಲಸಗಳನ್ನು ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಕಷ್ಟ ಆಗಲಿ ಸುಖವಾಗಲಿ ಗಾಜನೂರಲ್ಲಿ ಚುನಾಯಿತ ಸದಸ್ಯರಾಗಿ ನಾವು ಸ್ಪಂದಿಸಿದ್ದೇವೆ ಹೊರತು ನಮ್ಮ ನಾಯಕರಿಂದ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ. ಆದ್ದರಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು ಸರಿಯಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ದೇ ಕೆಲಸ ಮಾಡ್ತಕ್ಕಂಥದ್ದು. ಮತ್ತೆ ಯಾವುದೋ ಒಂದು ಮನೆ ಅಥವಾ 2 ಮನೆಗೆ ಅವ್ರು ಸೀಮಿತವಾಗಿದ್ದಾರೆ ಗಾಜನೂರಲ್ಲಿ ಕಾಂಗ್ರೆಸ್ನಿಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಇದೇ ಥರ ಆದರೆ ಗಾಜನೂರಿನಲ್ಲಿ ಮುಂದಿನ ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬಂದಾಗ ನಾವೆಲ್ಲರೂ ಕೂಡ ಸರಿಯಾಗಿ ಕಾರ್ಯಕರ್ತರನ್ನ ಗಮನಿಸ್ತಲೇ ಹೋದ್ರೆ, ಕಾರ್ಯಕರ್ತರನ್ನ ನಿಷ್ಠಾವಂತರನ್ನ ಗಮನಿಸ್ತಲೇ ಹೋದ್ರೆ ಮುಂದಿನ ದಿವಸದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬಂದಾಗ ನಾವು ನಮ್ಮ ನಾಯಕರು ನಮ್ಮನ್ನು ಸ್ಪಂದಿಸ್ತಲೇ ಇದ್ರೆ ನಾವು ಮುಂದಿನ ದಾರಿ ನಾವೆಲ್ಲರೂ ಸೇರಿ ಮುಂದೆ ಒಂದು ಒಳ್ಳೆ ಹೆಜ್ಜೆ ಇಡ್ತೀವಿ. ಬೇರೆ ಒಳ್ಳೆ ವಿಚಾರದಲ್ಲಿ ಚುನಾವಣೆಯನ್ನು ಎದುರಿಸಬೇಕು, ಯಾರಿಗೆ ಎದುರಿಸಬೇಕು, ಹೆಂಗೆ ಎದುರಿಸಬೇಕು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ನೋವನ್ನ ಸರಿಪಡಿಸತಕ್ಕಂಥ ನಾಯಕರು ನಮಗೆ ಸಿಗಬೇಕು. ನಾಯಕರು ನಮ್ಗೆ ಸ್ಪಂದಿಸಿದ್ರೆ ನಾವು ಕೆಲಸ ಮಾಡ್ತೀವಿ. ಯಾವುದೇ ಕೆಲಸವನ್ನು ಹೇಳಿದ್ರು ಕೂಡ ನಮ್ಮ ನಾಯಕರೇ ಆಗಲಿ ಮಾಡಲ್ಲ, ಎಲ್ಲದಕ್ಕೂ ಮುಂದೆ ಹೋಗ್ತೀವಿ. ಇಲ್ಲಿ ಏನು ಸಮಸ್ಯೆ ಆದರೂ ಹಳ್ಳಿಲಿ ರೈತರ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳು, ಒಡೆದಾಟದ ಸಮಸ್ಯೆ ಇರ್ಬೋದು, ಯಾವುದಾದ್ರೂ ಸಮಸ್ಯೆಗಳಿದ್ರು ಮುಂದೆ ಹೋಗ್ತೀವಿ. ಅಂಥ ಕಾರ್ಯಕರ್ತರನ್ನ ಪಕ್ಷಕ್ಕೋಸ್ಕರ ನಿಷ್ಠಾವಂತರಾಗಿ ದುಡಿದಿರ್ತಕ್ಕಂಥವ್ರನ್ನ ಕಡೆಗಣಿಸ್ತಿದ್ದಾರೆ ಅಂತಂದ್ರೆ ಇದು ಒಂದು ಒಳ್ಳೆ ವಿಚಾರ ಅಲ್ಲ, ಒಂದು ಒಳ್ಳೆ ಶಕ್ತಿ ಅಲ್ಲ ಅನ್ನೋದು. ಮಂತ್ರಿಗಳಿಗೆ ಎಲ್ಲ ವಿಚಾರದಲ್ಲೂ ತಿಳಿಸಿದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅವರು ನೀವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲ ಸರಿ ಮಾಡ್ಕೊಂಡು ಹೋದವರಿಗೆ ಬೆಲೆ ಇಲ್ಲಿ ಸಿಗ್ತಾ ಇಲ್ಲ. ಗ್ಯಾರಂಟಿ ಕಾರ್ಡ್ ಹಂಚಿರೋರು ಯಾರು ಅಂತ ಬ್ಲಾಕ್ ಅಧ್ಯಕ್ಷರಿಗೆ ಗೊತ್ತಿದೆ, ಹಂಚಿಲ್ದವ್ರು ಯಾರು ಅಂತ ಹೇಳಿ ಕೂಡ ಬ್ಲಾಕ್ ಅಧ್ಯಕ್ಷರಿಗೂ ಗೊತ್ತಿದೆ. ನಮ್ಮ ಕಿಮ್ಮನೆ ಮಾಜಿ ಮಿನಿಸ್ಟರ್ ಕಿಮ್ಮನೆಯವ್ರಿಗೂ ಗೊತ್ತಿದೆ. ಯಾರು ನಿಷ್ಠಾವಂತರ ಕೆಲಸ ಮಾಡ್ತಾರೆ, ಯಾರು ಬರೇ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ, ಎಲ್ಲ ನಮ್ಮ ನಾಯಕರುಗಳಿಗೆ ಗೊತ್ತಿದೆ. ಆದ್ರೆ ನಾಯಕರಿಗೆ ಸರಿಪಡಿಸ್ಬೇಕು ಅಂತ ಹೇಳಿ ಎಲ್ಲಿ ಅವ್ರ ಮನೆಗೆ ಹೋದ್ರೆ ನಮ್ದು ಇದನ್ನ ಕಳ್ಕೊಳ್ತೀವಿ ಅನ್ನೋ ದೃಷ್ಟಿಲಿ ಅವ್ರು ಇದ್ದಾರೆ. ನಾವಿವತ್ತು ನಾಯಕರು ಒಳ್ಳೆಯವರೇ ಇದ್ದಾರೆ ಅಂತ ಅನ್ಕೊಂಡಿದೀವಿ. ಆದ್ರೆ ಎಷ್ಟೊತ್ತಿ ಸರ್ವತ್ನಾಗೆ ಯಾವ ಎಲೆಕ್ಷನ್ ಕೆಲಸ ಮಾಡಿದೀವಿ ಅನ್ನೋದು ಕೂಡ ನಮ್ಮ ನಾಯಕರಿಗೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಿದೆ. ಆದ್ರೆ ಅವರು ಆ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲೂ ಚಕಾರ ಎತ್ತುತ್ತಿಲ್ಲ. ಗ್ಯಾರಂಟಿ ಕಾರ್ಡ್ ಇವತ್ತು ಗ್ಯಾರಂಟಿ ಕಾರ್ಡ್ ಅನ್ನ ಕಾಂಗ್ರೆಸ್ ಪಕ್ಷದ ಹಂಚ್ತಿದ್ದಾರೆ ಅಂದ್ರೆ ಒಂದು ತಿಥಿ ಕಾರ್ಡ್ ಕೊಟ್ಟಂಗೆ ಕೊಡ್ತಿದ್ದಾರೆ. ಯೋಚನೆ ಮಾಡಿ, 1 ಮನೆ 2 ಮನೆ. ನಾವು 1 ತಿಂಗಳು ಸತತವಾಗಿ 1 ತಿಂಗಳು ಮನೆಗೆ ಒಂದು ದಿವಸಕ್ಕೆ 20-30 ಗ್ಯಾರಂಟಿ ಕಾರ್ಡ್ ಹಂಚಿದ್ವಿ ವಿಧಾನಸಭಾ ಎಲೆಕ್ಷನ್ ಬಂದಾಗ. ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ